ಹಾಗಾದ್ರೆ ನಾಳೆ ಸಾರಿಗೆ ನೌಕರರ ಮುಷ್ಕರ ನಡೆದೇ ಹೋಗುತ್ತಾ? ಒಂದ್ ವೇಳೆ ಸಿಎಂ ಸಭೆ ವಿಫಲವಾದ್ರೆ ಸರ್ಕಾರ ಮುಂದೆ ಏನ್ ಮಾಡುತ್ತೆ? ಸಿಎಂ ಸಭೆ ವಿಫಲವಾದ್ರೆ ಬಸ್ ಬಂದ್ ಆಗೋದು ಖಚಿತ. ಮುಷ್ಕರ ನಡೆದ್ರೆ ಸರ್ಕಾರದ ಬಳಿ ಪರ್ಯಾಯ ವ್ಯವಸ್ಥೆ ಕೂಡ ಇದೆ. ಬೆಂಗಳೂರಿನಲ್ಲಿ 32,582 ಖಾಸಗಿ ವಾಹನಗಳಿದ್ದು, ಖಾಸಗಿ ಬಸ್, ಟೆಂಪೋ ಟ್ರಾವೆಲ್, ಮ್ಯಾಕ್ಸಿ ಕ್ಯಾಬ್ಗಳನ್ನ ಸರ್ಕಾರ ರೆಡಿ ಮಾಡಿಕೊಂಡಿದೆ. 40% ಖಾಸಗಿ ವಾಹನ ಸಂಚಾರಕ್ಕೆ ನಿರ್ಧಾರ ಮಾಡಿದ್ದು, ರಾಜ್ಯದಾದ್ಯಂತ 10,000 ಖಾಸಗಿ ಬಸ್ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿರೋದು. 40% ಖಾಸಗಿ ವಾಹನ ಸಂಚಾರಕ್ಕೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಒಂದ್ ವೇಳೆ ಸಾರಿಗೆ ನೌಕರರು ಮುಷ್ಕರವನ್ನ ನಡೆಸಿಯೇ ಬಿಟ್ರೆ ಸರ್ಕಾರ ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿರೋದು. ಪ್ರತಿನಿತ್ಯ ಸಾವಿರಾರು ಜನ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ನಲ್ಲಿ ಓಡಾಡ್ತಾ ಇದ್ರು. ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿದ್ರೆ ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿರೋದು. 32,582 ಖಾಸಗಿ ವಾಹನಗಳನ್ನ ರಸ್ತೆಗಿಳಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ನಾಳೆ ಸಾರಿಗೆ ನೌಕರರು ಏನಾದ್ರೂ ಮುಷ್ಕರವನ್ನ ಮಾಡಿಯೇ ಬಿಟ್ರೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದೆ. ಹಾಗಾದ್ರೆ ಸರ್ಕಾರ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ? ನಯನ, ಈಗ ಆಲ್ರೆಡಿ ಮುಷ್ಕರವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ 21 ದಿನಗಳ ಮುಂಚಿತವಾಗಿಯೇ ನೋಟಿಸನ್ನು ಸರ್ಕಾರ ಮತ್ತು ಅದರ ಜೊತೆಗೆ ಏನು ಸಾರಿಗೆ ಇಲಾಖೆ ಇದೆ ಎರಡೂ ಕಡೆ ಕೂಡ ಅವರು ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ರೂಲ್ಸ್ ಪ್ರಕಾರ 21 ದಿನಗಳ ಮುಂಚಿತವಾಗಿಯೇ ನೋಟಿಸ್ ಕೊಡಬೇಕು ಅನ್ನುವಂಥದ್ದು ಇದೆ. ಆ ನಿಟ್ಟಿನಲ್ಲೇ ಅವರೆಲ್ಲ ಸಕಲ ಸಿದ್ಧತೆಯನ್ನು ಈಗ ಆಲ್ರೆಡಿ ಜಂಟಿ ಕ್ರಿಯಾ ಸಮಿತಿ ಮಾಡಿಕೊಂಡಿದೆ. ಇದರ ಬೆನ್ನಲ್ಲೇ ಸಿಎಂ ಏನಾದರೂ ಬೇಡಿಕೆಗಳನ್ನು ಇವತ್ತು ಈಡೇರಿಕೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದು ಎಲ್ಲ ಬಸ್ಗಳ ಮೇಲೆ ಅವರಿಗೆ ಆಲ್ರೆಡಿ ಮುಷ್ಕರದ ನೋಟಿಸನ್ನು ಅಂಟಿಸ್ಕೊಂಡು ಓಡಾಟವನ್ನ ನಡೆಸ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಏನಾದರೂ ನಾಳೆ ಈಗ 1,800 ಕೋಟಿ ಅವರು ಕೊಡಬೇಕಾಗುತ್ತೆ ನೌಕರರಿಗೆ. ಹರಿಯರ್ಸ್ ಅನ್ನ 1,800 ಕೋಟಿಯಷ್ಟು ಸರ್ಕಾರ ಕೊಡಬೇಕಾಗುತ್ತೆ. ಇಷ್ಟು ಕೋಟಿಯನ್ನ ನಾವು ಕೊಡೋದಿಕ್ಕಾಗಲ್ಲ ಅಂತ ಹೇಳಿ ಸಿಎಂ ಈ ಹಿಂದೆ ಕೂಡ ಅಂದ್ರೆ ಏಪ್ರಿಲ್ನಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಸಿಎಂ ಸ್ಪಷ್ಟವಾಗಿ ನೌಕರರಿಗೆ ತಿಳಿಸಿದ್ರು ಅನ್ನುವಂಥ ಮಾತನ್ನ ನೌಕರರು ಹೇಳ್ತಾ ಇರುವಂತದ್ದು. ಆದ್ರೆ ನೀವು ಏನು ಹೇಳ್ತಾ ಇದ್ದೀರಾ ಆ ಮಾತನ್ನ ನಾವು ಈ ಹಿಂದಿನ ಸರ್ಕಾರ ಕೂಡ ಸಾಕಷ್ಟು ಬಾರಿ ನಮ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದು. ವೇತನ ಹಿಂಬಾಕಿ ಏನಿದೆ ಅದನ್ನ ನಿಮಗೆ ಕೊಡ್ತೀವಿ, ಅದರ ಜೊತೆಗೆ 2024ರಿಂದಲೂ ಕೂಡ ಹೊಸ ವೇತನವನ್ನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಸಿಎಂ ಬಂದರ ನಂತರ ಆ ಮಾತನ್ನ ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಕೂಡ ಈಗ ಆಲ್ರೆಡಿ ಜಂಟಿ ಕ್ರಿಯಾ ಸಮಿತಿ ಮಾಡಿತ್ತು. ಆದ್ರೆ ನಿನ್ನೆ ಕೂಡ ಅವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಂಥದ್ದು, ನೀವೇನಾದ್ರೂ ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತೇನಾದ್ರೂ ಸಭೆ ವಿಫಲವಾದ್ರೆ ಆ ಮುಷ್ಕರವನ್ನ ಮಾಡೋದಿಕ್ಕೆ ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ಒಂದು ಕಡೆ ಸಾರಿಗೆ ಮುಖಂಡರು ಮಾಡ್ಕೊಂಡಿದ್ರೆ, ಇನ್ನೊಂದು ಕಡೆ ಪರ್ಯಾಯ ವ್ಯವಸ್ಥೆಗೂ ಕೂಡ ಸಾರಿಗೆ ಇಲಾಖೆ ಮುಂದಾಗಿರುವಂತದ್ದು. ಸಾರಿಗೆ ಇಲಾಖೆ ಖಾಸಗಿ ವಾಹನಗಳೇನಿದೆ ಬೆಂಗಳೂರು ನಗರದಲ್ಲಿ 32,582 ಖಾಸಗಿ ವಾಹನಗಳಿರುವಂತದ್ದು. ಅಂದ್ರೆ ಟ್ಯಾಕ್ಸಿ ಇರಬಹುದು, ಖಾಸಗಿ ಬಸ್ಗಳಿರಬಹುದು, ಅದರ ಜೊತೆಗೆ ಮ್ಯಾಕ್ಸಿ ಕ್ಯಾಬ್ಗಳು 32,000 ವಾಹನಗಳಿವೆ. ಅವುಗಳಲ್ಲಿ 40% ವಾಹನಗಳನ್ನ ರಸ್ತೆಗಿಳಿಸೋದಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕೇವಲ ಬಸ್ಗಳನ್ನ ರಸ್ತೆಗಿಳಿಸುವಂತದ್ದು ಮಾತ್ರ ಅಲ್ಲ, ಇನ್ನೊಂದು ಕಡೆ IT-BT ಕಂಪನಿಗಳೇನಿದೆ ಅವರು ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನ ಕೊಡೋದಿಕ್ಕೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಖಾಸಗಿ ವಾಹನಗಳು ಯಾವೆಲ್ಲ ಸ್ಕೂಲ್ ವಾಹನಗಳು ಓಡಾಟವನ್ನ ನಡೆಸುತ್ತೆ ಆ ಖಾಸಗಿ ವಾಹನಗಳಲ್ಲೇ ಸರ್ಕಾರಿ ಮಕ್ಕಳನ್ನ ಕೂಡ ಕರೆದುಕೊಂಡು ಹೋಗಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಆ ಖಾಸಗಿ ಸಂಘಟನೆಗಳು ಕೂಡ ಪತ್ರವನ್ನ ಬರೆಯೋದಿಕ್ಕೆ ಸಕಲ ಸಿದ್ಧತೆಯನ್ನ ಸಾರಿಗೆ ಇಲಾಖೆ ಮಾಡ್ಕೊಂಡಿರುವಂತದ್ದು. ಇದರ ಬೆನ್ನಲ್ಲೇ ಮೆಟ್ರೋ ಮತ್ತೆ ರೈಲ್ವೆ ಏನಿದೆ ಎರಡೂ ಕಡೆಗಳಲ್ಲೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ರೈಲುಗಳನ್ನ ಕಾರ್ಯಾಚರಣೆ ಮಾಡಿ ಅನ್ನುವಂತಹ ಮನವಿಯನ್ನ ಕೂಡ ಈಗ ಆಲ್ರೆಡಿ ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗಳೇನಿದ್ದಾರೆ ಅವರು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇಷ್ಟು ಸಿದ್ಧತೆಯನ್ನ ಮಾಡಿಕೊಂಡು ಮುಷ್ಕರವೇನಾದ್ರೂ ಆದ್ರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಸಕಲ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಸಾರಿಗೆ ಇಲಾಖೆ ಒಂದು ಕಡೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಸಂಧಾನ ಸಭೆಗಳು ಎಸ್ಮಾವನ್ನ ಜಾರಿ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಎಸ್ಮಾವನ್ನ ಜಾರಿ ಮಾಡಿ ಯಾರೆಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು, ಸಾರ್ವಜನಿಕರ ಸಾರಿಗೆ ಆಗಿರುವಂತಹ ಕಾರಣಕ್ಕಾಗಿ ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ ಅಂತವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಬೆದರಿಕೆಯನ್ನ ಸಾರಿಗೆ ಇಲಾಖೆ ಹಾಕೊಂಡಿದೆ. 4 ನಿಗಮಗಳು ಕೂಡ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ ಅಂತವರಿಗೆ ಸಂಬಳವನ್ನ ನಾವು ಅವತ್ತಿನ ಸಂಬಳ ಎಷ್ಟು ದಿನ ಮುಷ್ಕರದಲ್ಲಿ ನೀವು ಭಾಗಿಯಾಗ್ತೀವಿ
ಆಗ್ತೀರಾ ಅಷ್ಟು ದಿನದ ಸಂಬಳವನ್ನ ನಾವು ಕೊಡಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. 2020ರಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. 2020ರಲ್ಲಿ ಅವರು ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ 15 ದಿನ ಅವರು ಮುಷ್ಕರವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಡಿಸ್ಮಿಸ್ ಮಾಡಿದ್ರು. ಇನ್ನು 1500 ಖಾಸಗಿ ಬಸ್ಗಳು ಅಂದ್ರೆ ಇವಿ ಬಸ್ಗಳು ಏನಿದೆ ಅವೆಲ್ಲವೂ ಕೂಡ ಖಾಸಗಿಯಾಗಿ ಡ್ರೈವರ್ಗಳನ್ನ ಇಟ್ಟು ಓಡಾಟವನ್ನ ನಡೆಸ್ತಾ ಇರುವಂತದ್ದು. ಆ ಬಸ್ಗಳನ್ನ ಕೂಡ ರಸ್ತೆಗಿಳಿಸುವಂತಹ ಸಾಧ್ಯತೆ ಇದೆ. ಆದ್ರೆ ಕಂಡಕ್ಟರ್ಗಳನ್ನ ಯಾರನ್ನ ರಸ್ತೆಗಿಳಿಸ್ತಾರೆ? ಆ ಬಸ್ಗಳಲ್ಲಿ 1500 ಬಸ್ಗಳನ್ನ ರಸ್ತೆಗಿಳಿಸಿದ್ರು ಕೂಡ 1500 ಕಂಡಕ್ಟರ್ಗಳು ಬಿಎಂಟಿಸಿ ಕಂಡಕ್ಟರ್ಗಳು ಬೇಕಾಗ್ತಾರೆ. ಸೊ ಅಂತವರನ್ನ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ 1500 ಜನರನ್ನೇನಾದ್ರೂ ಮನವೊಲಿಸಿ ಅವರು ಮುಷ್ಕರವನ್ನ ಕೈಬಿಟ್ಟು ನೀವು ಬನ್ನಿ ಅನ್ನುವಂತ ಮಾತನ್ನ ಹೇಳ್ತಾರ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಆದ್ರೆ ಇನ್ನು 1 ಗಂಟೆಗೂ ಹೆಚ್ಚು ಕಾಲ ಈಗ ಆಲ್ರೆಡಿ ಸಂಧಾನ ಸಭೆ ನಡೀತಾ ಇದೆ. ಸಿಎಂ ಏನ್ ಹೇಳ್ತಾರೆ, ಸಿಎಂ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅದರ ಜೊತೆಗೆ ಕಾರ್ಮಿಕ ಇಲಾಖೆ ಈ ಹಿಂದೆ ನಡೆಸಿದಂತ ಸಭೆಗಳು ಕೂಡ ವಿಫಲ ಆಗಿದೆ. ಇದರ ಬೆನ್ನಲ್ಲೇ ಸಿಎಂ ಹೇಳಿದ ಮಾತಿಗೆ ಅವರು ಒಪ್ಪಿಗೆಯನ್ನ ಸೂಚಿಸ್ತಾರ. ತಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಿದ್ರೆ ಮಾತ್ರ ನಾವು ಮುಷ್ಕರವನ್ನ ಕೈ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತವ್ರು. ನಾವು ಮುಂದಿನ ದಿನಗಳಲ್ಲಿ ನೀವು ಮುಷ್ಕರವನ್ನ ಕೈ ಬಿಡಿ, ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತೀವಿ ಅನ್ನುವಂತ ಆಶ್ವಾಸನೆಯ ಮೇಲೆ ಬೇಡಿಕೆಗಳನ್ನ ಈಡೇರಿಕೆ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಅವರು ಮುಷ್ಕರವನ್ನ ಕೈ ಬಿಡ್ತಾರೆ ಅನ್ನುವಂಥದ್ದು ಸಿಎಂ ಸಭೆಯ ನಂತರವೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಸದ್ಯಕ್ಕೆ ಈಗ ಸಕಲ ಸಿದ್ಧತೆಯನ್ನ ಒಂದು ಕಡೆ ಮುಷ್ಕರವನ್ನ ಮಾಡುವಂತಹ ನೌಕರರು ನಡೆಸ್ತಾ ಇದ್ದಾರೆ. ಮುಷ್ಕರವನ್ನ ಮಾಡೋದಕ್ಕೆ ಅದರ ಜೊತೆಗೆ ಮುಷ್ಕರವೇನಾದ್ರೂ ಆದ್ರೆ ಯಾವ ರೀತಿಯಾಗಿ ನಾವು ಕ್ರಮವನ್ನ ತೆಗೆದುಕೊಳ್ಬೇಕು, ಏನೆಲ್ಲ ಪರ್ಯಾಯ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವು ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಮತ್ತು 4 ನಿಗಮಗಳು ಕೂಡ ಒಂದಷ್ಟು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ನಯನ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.